ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು 23 ಮಾರ್ಚ್ 1931 ಲಾಹೋರ್ನ ಸೆಂಟ್ರಲ್ ಜೈಲ್ನಲ್ಲಿ ಎಲ್ಲಾ ಕೈದಿಗಳು ತಮ್ಮ ದಿನಚರಿ ಆರಂಭಿಸಿದ್ರು. ಹೀಗಿರುವಾಗ ಜೈಲ್ ವಾರ್ಡನ್ಗಳು ಬಂದು ಅದೊಂದು ಸುದ್ದಿ ಹೇಳಿಬಿಡ್ತಾರೆ. ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಈ ಮೂವರಿಗೂ ಗಲ್ಲು ಶಿಕ್ಷೆ ಆಗುತ್ತೆ ಅನ್ನುವ ಸುದ್ದಿ ಅದು. ಮುಂದೆ ಗಲ್ಲು ಶಿಕ್ಷೆಯ ತಯಾರಿಗಳು ನಡೆಯೋದಕ್ಕೆ ಶುರುವಾಗುತ್ತೆ. 3 ಜನರನ್ನ ಗಲ್ಲು ಶಿಕ್ಷೆ ನಡೆಯುವ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ನೇಣಿನ ಕುಣಿಕೆಯ ಹತ್ತಿರಕ್ಕೆ ಬರ್ತಾ ಇದ್ದಂತೆ ಭಗತ್ ಸಿಂಗ್ ಇನ್ಕ್ವಿಲಾಬ್ ಜಿಂದಾಬಾದ್ ಅನ್ನುವ ಘೋಷಣೆ ಕೂಗ್ತಾರೆ. ಈ ಘೋಷಣೆ ಜೈಲಿನವರೆಗೂ ಮುಟ್ಟುತ್ತೆ. ಈ ಘೋಷಣೆ ಕೇಳಿದ ಉಳಿದ ಕೈದಿಗಳು ಕೂಡ ಭಗತ್ ಸಿಂಗ್ ಜೊತೆ ಅದೇ ಘೋಷಣೆ ಕೂಗೋದಕ್ಕೆ ಶುರು ಮಾಡ್ತಾರೆ. ದೇಶ ಪ್ರೇಮದ ಘೋಷಣೆಗಳನ್ನ ಕೂಗುತ್ತಾ ನಗು ನಗುತ್ತಲೇ 3 ಜನ ಕ್ರಾಂತಿಕಾರಿಗಳು ನೇಣಿಗೆ ಕೊರಳೊಡ್ಡಿ ಬಿಡ್ತಾರೆ. ಈ ಸಂದರ್ಭದಲ್ಲಿ ಗಾಂಧೀಜಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ರು. ಮನಸ್ಸು ಮಾಡಿದ್ರೆ ಗಾಂಧೀಜಿಗೆ ಭಗತ್ ಸಿಂಗ್ಗೆ ಗಲ್ಲು ಶಿಕ್ಷೆ ಆಗೋದನ್ನ ತಪ್ಪಿಸಬಹುದಿತ್ತು ಅನ್ನುವ ಮಾತಿದೆ. ಹಾಗಾದ್ರೆ ಗಾಂಧೀಜಿ ಭಗತ್ ಸಿಂಗ್ ಅವರನ್ನ ಬಚಾವ್ ಮಾಡ್ಲಿಲ್ವಾ? ಗಾಂಧೀಜಿ ಯಾಕೆ ಈ ರೀತಿ ಮಾಡಿದ್ರು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಭಗತ್ ಸಿಂಗ್ ಹಾಗೂ ಗಾಂಧೀಜಿ ಇಬ್ಬರ ಗುರಿ ಕೂಡ ಒಂದೇ ಇದ್ದಿದ್ದು, ಅದು ದೇಶಕ್ಕೆ ಸ್ವಾತಂತ್ರ್ಯ ತರುವುದು. ಇಬ್ರು ಕೂಡ ಹೋರಾಟಗಾರರು, ಆದರೆ ಹೋರಾಟದ ಮಾರ್ಗಗಳು ಮಾತ್ರ ಬೇರೆ ಬೇರೆಯಾಗಿದ್ದವು. ಗಾಂಧೀಜಿ ಅಹಿಂಸೆಯ ಮಾರ್ಗದಲ್ಲಿ ಹೋರಾಟ ಮಾಡ್ತಾ ಇದ್ರೆ, ಭಗತ್ ಸಿಂಗ್ ಕ್ರಾಂತಿಕಾರಿ ಮಾರ್ಗದಲ್ಲಿ ಹೋರಾಟ ಮಾಡ್ತಾ ಇದ್ರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭಗತ್ ಸಿಂಗ್ ಅನ್ನುವ ಹುಟ್ಟು ಹೋರಾಟಗಾರನನ್ನ ರೊಚ್ಚಿಗೇಳುವಂತೆ ಮಾಡಿತ್ತು. ಗಾಂಧೀಜಿಯ ಹೋರಾಟದ ವಿಚಾರಧಾರೆಗೂ ಭಗತ್ ಸಿಂಗ್ ಹೋರಾಟದ ವಿಚಾರಧಾರೆಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಸ್ನೇಹಿತರೆ, ಚೌರಿ ಚೌರ ಹತ್ಯಾಕಾಂಡದ ಬಗ್ಗೆ ನಿಮಗೆ ಗೊತ್ತಿರಬಹುದು. ಅಸಹಕಾರ ಚಳವಳಿ ನಡೆಸ್ತಾ ಇದ್ದ ಹೋರಾಟಗಾರರ ಗುಂಪಿನ ಮೇಲೆ ಬ್ರಿಟಿಷರು ಗುಂಡಿನ ದಾಳಿ ಮಾಡಿಬಿಟ್ಟಿದ್ರು. ಬ್ರಿಟಿಷರ ಗುಂಡಿನ ದಾಳಿಗೆ 22 ಮಂದಿ ಹೋರಾಟಗಾರರು ಬಲಿಯಾಗಿದ್ರು. ಈ ಘಟನೆ ನಡೆಯುತ್ತಿದ್ದಂತೆ ಗಾಂಧೀಜಿ ಈ ಹೋರಾಟವನ್ನ ಹಿಂಪಡೆಯಲು ನಿರ್ಧಾರ ಮಾಡ್ತಾರೆ. ಈ ಹೋರಾಟ ಹಿಂಪಡೆಯುವ ನಿರ್ಧಾರ ಕೂಡ ಭಗತ್ ಸಿಂಗ್ ರನ್ನ ಕೆರಳಿಸಿಬಿಟ್ಟಿತ್ತು. ಅಷ್ಟರಲ್ಲೇ 1928ರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಿತ್ತು. ಈ ಕಮಿಷನ್ ಭಾರತಕ್ಕೆ ಬರ್ತಾ ಇದ್ದಂತೆ ಲಾಲಾ ಲಜಪತ್ ರಾಯ್ ಅವರ ನೇತೃತ್ವದಲ್ಲಿ ಗೋ ಬ್ಯಾಕ್ ಸೈಮನ್ ಕಮಿಷನ್ ಅನ್ನುವ ಹೋರಾಟ ಮಾಡಲಾಗುತ್ತೆ. ಲಾಹೋರ್ನ ರೈಲ್ವೆ ಸ್ಟೇಷನ್ ನಲ್ಲಿ ನಡೆಯುತ್ತಿದ್ದ ಈ ಹೋರಾಟದಲ್ಲಿ ಭಗತ್ ಸಿಂಗ್ ಸೇರಿದಂತೆ ಹಲವು ಜನ ಕ್ರಾಂತಿಕಾರಿಗಳು ಭಾಗಿಯಾಗಿದ್ರು. ಈ ಹೋರಾಟ ನೋಡಿ ಬ್ರಿಟಿಷರು ಹೆದರಿ ಬಿಡ್ತಾರೆ. ಇದನ್ನ ಇಲ್ಲಿಗೆ ಬಿಟ್ರೆ ಆಗೋದಿಲ್ಲ ಅಂತ ಲಾಠಿ ಚಾರ್ಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಲಾಠಿ ಚಾರ್ಜ್ ನಲ್ಲಿ ತೀವ್ರವಾಗಿ ಗಾಯಗೊಂಡ ಲಾಲಾ ಲಜಪತ್ ರಾಯ್ ಸಾವನ್ನಪ್ಪುತ್ತಾರೆ. ಬ್ರಿಟಿಷರ ಇದೇ ಕ್ರೌರ್ಯ ಭಗತ್ ಸಿಂಗ್ ಅನ್ನುವ ಬಿಸಿ ರಕ್ತದ ಹುಡುಗನಲ್ಲಿ ಮತ್ತಷ್ಟು ಕಿಡಿ ಹೊತ್ತಿಸಿ ಬಿಡುತ್ತೆ. ಲಾಠಿ ಚಾರ್ಜ್ ನಡೆಸಲು ಪ್ರಮುಖ ಕಾರಣವಾದ ಪೊಲೀಸ್ ಅಧಿಕಾರಿ ಸ್ಕಾಟ್ನ ವಿರುದ್ಧ ಹೇಗಾದರೂ ಮಾಡಿ ಪ್ರತೀಕಾರ ತೀರಿಸಬೇಕು ಅಂತ ಭಗತ್ ಸಿಂಗ್ ಅಂದೇ ನಿರ್ಧಾರ ಮಾಡಿಬಿಟ್ಟಿದ್ದ. ಆದರೆ ಈ ಟಾರ್ಗೆಟ್ ಸ್ವಲ್ಪ ಮಿಸ್ ಆಗುತ್ತೆ. ಸ್ಕ್ವಾಟ್ ಮೇಲೆ ಹಾರಿಸಿದ ಗುಂಡು ಮತ್ತೊಬ್ಬ ಪೊಲೀಸ್ ಅಧಿಕಾರಿಯ ಎದೆ ಸೀಳುತ್ತೆ. ಪೊಲೀಸ್ ಅಧಿಕಾರಿ ಮೇಲೆ ನಡೆದ ಈ ದಾಳಿಯಿಂದ ಬ್ರಿಟಿಷರು ಕೆರಳಿ ಬಿಡ್ತಾರೆ. ಕ್ರಾಂತಿಕಾರಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಎಷ್ಟೇ ಪ್ರಯತ್ನ ಮಾಡಿದ್ರು ಭಗತ್ ಸಿಂಗ್ ಮಾತ್ರ ಅವರ ಕೈಗೆ ಸಿಗೋದಿಲ್ಲ. ಬ್ರಿಟಿಷರ ವಿರುದ್ಧ ಎಲ್ಲಿ ಸೇಡು ತೀರಿಸಿಕೊಳ್ಳೋದಕ್ಕಾಗುತ್ತೆ ಅಂತ ಭಗತ್ ಸಿಂಗ್ ಕಾಯ್ತಾ ಇದ್ರು. ಕೊನೆಗೆ ಬಟುಕೇಶ್ವರ್ ದತ್ ಜೊತೆ ಸೇರಿಕೊಂಡು ಸೆಂಟ್ರಲ್ ಅಸೆಂಬ್ಲಿ ಮೇಲೆಯೇ ಬಾಂಬ್ ದಾಳಿ ಮಾಡಿಬಿಡ್ತಾರೆ. ಅಲ್ಲಿ ಇನ್ಕ್ವಿಲಾಬ್ ಜಿಂದಾಬಾದ್ ಅನ್ನುವ ಘೋಷಣೆ ಕೂಗ್ತಾರೆ. ಆ ಸಂದರ್ಭದಲ್ಲಿ ಭಗತ್ ಸಿಂಗ್ ಬಳಿ ಒಂದು ರಿವಲ್ವಾರ್ ಇತ್ತು. ಇದೇ ಪಿಸ್ತೂಲ್ನಿಂದ ಭಗತ್ ಸಿಂಗ್ ಸ್ಯಾಂಡರ್ಸ್ ಅನ್ನುವ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಿದ್ದ. ಅಲ್ಲಿಗೆ ಭಗತ್ ಸಿಂಗ್ ಮೇಲೆ ಈ ಹತ್ಯೆಯ ಕೇಸ್ ಕೂಡ ದಾಖಲಾಗುತ್ತೆ. ಇದೇ ಕೇಸ್ ಅಡಿಯಲ್ಲಿ ಭಗತ್ ಸಿಂಗ್ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಮುಂದೆ ಇದೇ ಕೇಸ್ನಲ್ಲಿ ಗಲ್ಲು ಶಿಕ್ಷೆ ಕೂಡ ಜಾರಿಯಾಗುತ್ತೆ. ಈ ಗಲ್ಲು ಶಿಕ್ಷೆ ಘೋಷಣೆಯಾದ ನಂತರ ಅಂದ್ರೆ ಮಾರ್ಚ್ 5, 1931ರಂದು ವೈಸ್ರಾಯ್ ಹಾಗೂ ಗಾಂಧೀಜಿ ನಡುವೆ ಒಂದು ಮಾತುಕತೆ ನಡೆಯುತ್ತೆ. ಈ ಮಾತುಕತೆಯಲ್ಲಿ ಹಲವು ಒಪ್ಪಂದಗಳನ್ನ ಮಾಡಲಾಗುತ್ತೆ. ಗಾಂಧೀಜಿ ವೈಸ್ರಾಯ್ ಬಳಿ ಹಲವು ಬೇಡಿಕೆಯನ್ನ ಇಡ್ತಾರೆ. ಅದರಲ್ಲಿ ಕೈದಿಗಳನ್ನ ಬಿಡುಗಡೆ ಮಾಡುವ ಬೇಡಿಕೆ ಕೂಡ ಇತ್ತು. ಆದರೆ ಗಾಂಧೀಜಿ ಈ ಬೇಡಿಕೆ ಇಡುವಾಗ ಅದೊಂದು ಷರತ್ತು ಹಾಕಿದ್ರು. ಅಹಿಂಸಾತ್ಮಕ ಹೋರಾಟದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನ ಮಾತ್ರ ಬಿಡುಗಡೆ ಮಾಡಿ ಅನ್ನುವ ಬೇಡಿಕೆ ಅದು. ಗಾಂಧೀಜಿಯ ಈ ಬೇಡಿಕೆಯನ್ನ ವೈಸ್ರಾಯ್ ನೆರವೇರಿಸುತ್ತಾರೆ. ಆದರೆ ಅಹಿಂಸಾತ್ಮಕ ಮಾರ್ಗದಲ್ಲಿ ಬಂಧಿಸಲ್ಪಟ್ಟ ಕೈದಿಗಳನ್ನ ಬಿಡುಗಡೆಗೊಳಿಸುವ ಬಗ್ಗೆ ಯಾವುದೇ ಸಹಮತಿ ವ್ಯಕ್ತವಾಗುವುದಿಲ್ಲ. ಗಾಂಧೀಜಿಯವರು ಭಗತ್ ಸಿಂಗ್ ಅವರನ್ನ ಬಿಡುಗಡೆಗೊಳಿಸಲು ಒಂದು ಮನವಿಯನ್ನ ಕೂಡ ಮಾಡಲಿಲ್ಲ ಅನ್ನುವ ಆರೋಪ ಇದೆ. ಇದು ಗಾಂಧೀಜಿ ಬಗ್ಗೆ ಹಲವು ಪ್ರಶ್ನೆಗಳನ್ನ ಎತ್ತುವಂತೆ ಮಾಡುತ್ತೆ. ಹಲವು ಸಾರ್ವಜನಿಕ ಸಭೆಗಳಲ್ಲಿ ಗಾಂಧೀಜಿ ಬಗ್ಗೆ ದೊಡ್ಡ ಮಟ್ಟಿನ ವಿರೋಧಗಳು ಏಳುತ್ತವೆ. ಒಂದು ಕಡೆ ಈ ರೀತಿ ವಿರೋಧ ಆಗ್ತಾ ಇದ್ರು, ಮತ್ತೊಂದು ಕಡೆ
ಬ್ರಿಟಿಷರು ಭಗತ್ ಸಿಂಗ್ ಅವರನ್ನ ಗಲ್ಲಿಗೇರಿಸಿ ಬಿಡ್ತಾರೆ. ಇದು ಜನರನ್ನ ಮತ್ತಷ್ಟು ರೊಚ್ಚಿಗೇಳುವಂತೆ ಮಾಡಿತ್ತು. ಇಲ್ಲಿ ಜನರ ಸಿಟ್ಟು ಕೇವಲ ಬ್ರಿಟಿಷ್ ಸರ್ಕಾರದ ಮೇಲೆ ಮಾತ್ರ ಇರಲಿಲ್ಲ, ಗಾಂಧೀಜಿ ಮೇಲೆ ಕೂಡ ತುಂಬಾ ಜನ ಸಿಟ್ಟಿಗೆದ್ದಿದ್ರು. ಕಾರಣ ಇಷ್ಟೇ, ಆ ಮಾತುಕತೆಯಲ್ಲಿ ಗಾಂಧೀಜಿ ಭಗತ್ ಸಿಂಗ್ ರನ್ನ ಬಿಡುಗಡೆಗೊಳಿಸುವ ಪ್ರಯತ್ನ ಮಾಡಲಿಲ್ಲ ಅನ್ನೋದು. ಈ ಮಧ್ಯೆಯೇ ಗಾಂಧೀಜಿ ಕರಾಚಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶಕ್ಕೆ ಬರ್ತಾರೆ. ಹೀಗೆ ಗಾಂಧೀಜಿ ಅಲ್ಲಿಗೆ ಬರ್ತಾ ಇದ್ದಂತೆ ದೊಡ್ಡ ಮಟ್ಟಿನ ವಿರೋಧ ವ್ಯಕ್ತವಾಗುತ್ತೆ. ಕರಾಚಿಯಲ್ಲಿ ಕಪ್ಪು ಬಟ್ಟೆ ತೋರಿಸಿ ಗಾಂಧೀಜಿ ವಿರುದ್ಧ ಜನ ವಿರೋಧ ಪ್ರದರ್ಶನ ಮಾಡ್ತಾರೆ. ಗಾಂಧೀಜಿ ವಿರುದ್ಧ ಘೋಷಣೆಗಳನ್ನ ಕೂಗಲಾಗುತ್ತೆ. ಗಾಂಧೀಜಿ ಬ್ರಿಟಿಷರ ಜೊತೆ ಮಾತುಕತೆ ನಡೆಸಿದ್ದನ್ನ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ತುಂಬಾ ಜನ ವಿರೋಧ ಮಾಡಿದ್ರು. ಭಗತ್ ಸಿಂಗ್ ರನ್ನ ಗಲ್ಲು ಶಿಕ್ಷೆಯಿಂದ ಬಚಾವ್ ಮಾಡುವ ಪ್ರಸ್ತಾಪವನ್ನೇ ಇಡದ ಮೇಲೆ ಬ್ರಿಟಿಷರ ಜೊತೆ ಮಾತುಕತೆ ನಡೆಸುವ ಅಗತ್ಯವೇ ಇರಲಿಲ್ಲ ಅನ್ನೋದು ಹೋರಾಟಗಾರರ ಕೂಗಾಗಿತ್ತು. ಗಾಂಧೀಜಿ ತಾವು ಭಗತ್ ಸಿಂಗ್ ರನ್ನ ಬಿಡುಗಡೆಗೊಳಿಸುವ ಬಗ್ಗೆ ಪ್ರಸ್ತಾಪ ಇಡ್ಲಿಲ್ಲ ಅನ್ನುವ ಬಗ್ಗೆ ಸ್ಪಷ್ಟೀಕರಣ ಕೂಡ ಕೊಡ್ತಾರೆ. ಭಗತ್ ಸಿಂಗ್ ರಂತಹ ಹೋರಾಟಗಾರರಿಂದ ಉಳಿದ ಜನರಿಗೆ ತೊಂದರೆಯಾಗುತ್ತೆ. ಕ್ರಾಂತಿಕಾರಿ ಹೋರಾಟಗಳು ತುಂಬಾ ಜನರ ಪ್ರಾಣವನ್ನೇ ತೆಗೆಯುತ್ತವೆ. ಇನ್ನು ಬ್ರಿಟಿಷರು ಕೂಡ ಇದಕ್ಕೆ ಒಪ್ಪುತ್ತಿರಲಿಲ್ಲ. ಮಾತುಕತೆಯಲ್ಲಿ ಗಲ್ಲು ಶಿಕ್ಷೆಯನ್ನ ಕಡಿಮೆ ಮಾಡುವ ಯಾವುದೇ ಷರತ್ತೇ ಇರಲಿಲ್ಲ. ನಾನು ಒಂದು ವೇಳೆ ಹೇಳಿದ್ರು ಬ್ರಿಟಿಷರು ಅದನ್ನ ಕೇಳ್ತಾನೂ ಇರಲಿಲ್ಲ. ಇನ್ನು ಗಾಂಧೀಜಿ ಗಲ್ಲು ಶಿಕ್ಷೆಯಂತಹ ಶಿಕ್ಷೆಗಳ ವಿರುದ್ಧ ಕೂಡ ಇದ್ರು. ಅವರೇ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿರುವಂತೆ ಎಂತಹ ಅಪರಾಧಿಗಳಿಗೂ ಕೂಡ ಗಲ್ಲು ಶಿಕ್ಷೆಯಂತಹ ಶಿಕ್ಷೆ ಕೊಡಬಾರದು. ಒಂದು ವೇಳೆ ನನಗೆ ಭಗತ್ ಸಿಂಗ್ ಜೊತೆ ಮಾತುಕತೆ ನಡೆಸುವ ಅವಕಾಶ ಸಿಕ್ಕಿದ್ರೆ ನೀವು ಹೋಗ್ತಾ ಇರುವ ಮಾರ್ಗ ಸರಿ ಇಲ್ಲ ಅಂತ ಬುದ್ಧಿ ಹೇಳ್ತಾ ಇದ್ದೆ. ಹಿಂಸೆಯಿಂದ ಸ್ವಾತಂತ್ರ್ಯ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಮನದಟ್ಟು ಮಾಡ್ತಾ ಇದ್ದೆ. ಅವರು ದೇಶಕ್ಕೆ ಹೋರಾಟ ಮಾಡಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಸ್ವಾತಂತ್ರ್ಯಕ್ಕಾಗಿ ಹಿಡಿದ ಹೋರಾಟದ ಮಾರ್ಗ ಸರಿ ಇರಲಿಲ್ಲ. ಅದನ್ನ ಯಾರೂ ಕೂಡ ಅನುಕರಣೆ ಮಾಡುವ ಹಾಗೆ ಇರಲಿಲ್ಲ. ಅವರ ಈ ರೀತಿಯ ಹೋರಾಟಗಳು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಸಹಾಯ ಮಾಡ್ತು ಅನ್ನೋದನ್ನ ಕೂಡ ನಾನು ಒಪ್ಪೋದಿಲ್ಲ. ಹಾಗಂತ ಭಗತ್ ಸಿಂಗ್ ರನ್ನ ಉಳಿಸಲು ಗಾಂಧೀಜಿ ಪ್ರಯತ್ನವನ್ನೇ ಮಾಡಲಿಲ್ಲ ಅಂತಲ್ಲ. ಭಗತ್ ಸಿಂಗ್ ರನ್ನ ಬಚಾವ್ ಮಾಡೋದಕ್ಕೆ ವೈಸ್ರಾಯ್ಗೆ ಪತ್ರ ಕೂಡ ಬರೀತಾರೆ. ಆ ಪತ್ರದಲ್ಲಿ ಗಲ್ಲು ಶಿಕ್ಷೆ ನೀಡಬೇಡಿ ಅಂತ ಬರೆಯದೇ ಇದ್ರು, ಗಲ್ಲು ಶಿಕ್ಷೆಯನ್ನ ಮುಂದೂಡಿ ಅಂತ ಗಾಂಧೀಜಿ ಪತ್ರ ಬರೆದಿದ್ರು. ಗಾಂಧೀಜಿಯ ಈ ಪತ್ರ ಕೂಡ ವಿರೋಧಕ್ಕೆ ಕಾರಣವಾಯಿತು. ಗಾಂಧೀಜಿ ಶಿಕ್ಷೆಯಿಂದ ಮುಕ್ತಿ ಕೊಡಿಸುವ ಬದಲು ಗಲ್ಲು ಶಿಕ್ಷೆಯನ್ನ ಮುಂದೂಡಿ ಅಂತ ಮಾತ್ರ ಯಾಕೆ ಹೇಳಬೇಕಿತ್ತು? ಶಿಕ್ಷೆಯನ್ನ ಕಡಿಮೆಗೊಳಿಸುವ ಪ್ರಯತ್ನ ಮಾಡಬಹುದಿತ್ತಲ್ಲ. ಗಾಂಧೀಜಿ ಮನವಿ ಮಾಡಿದ್ರೆ ಬ್ರಿಟಿಷರು ಅದಕ್ಕೆ ಒಪ್ಪಲೇಬೇಕಿತ್ತು. ಆದರೆ ಗಾಂಧೀಜಿ ಅಂಥದೊಂದು ಪ್ರಯತ್ನವನ್ನೇ ಮಾಡಲಿಲ್ಲ ಅನ್ನೋದು ಆರೋಪ. ಮತ್ತೊಂದು ಕಡೆ ಬ್ರಿಟಿಷರು ಕ್ರಾಂತಿಕಾರಿಗಳನ್ನ ಗಲ್ಲಿಗೇರಿಸಿ ಉಳಿದ ಕ್ರಾಂತಿಕಾರಿಗಳಿಗೆ ಇಂತಹ ಹೋರಾಟ ಮಾಡದಂತೆ ಭಯ ಹುಟ್ಟಿಸಲು ಮುಂದಾಗಿದ್ರು. ಯಾರಾದರೂ ಬ್ರಿಟಿಷರ ವಿರುದ್ಧ ಈ ರೀತಿಯ ಹೋರಾಟ ಮಾಡಿದ್ರೆ ಅಂತವರಿಗೆ ಇದೇ ರೀತಿಯ ಶಿಕ್ಷೆಯಾಗುತ್ತೆ ಅನ್ನೋದನ್ನ ತೋರಿಸಿ ಜನರನ್ನ ಭಯ ಹುಟ್ಟಿಸುವ ಪ್ರಯತ್ನವನ್ನ ಬ್ರಿಟಿಷರು ಮಾಡಿದ್ರು. ಇನ್ನು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಕೂಡ ಕ್ಷಮೆ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಬ್ರಿಟಿಷರು ಕ್ಷಮೆ ಕೇಳಿ ನಿಮ್ಮ ಶಿಕ್ಷೆ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಮಾತ್ರ ಕ್ಷಮೆ ಕೇಳದೆ ದಿಟ್ಟವಾಗಿ ನಿಂತು ಬಿಟ್ಟಿದ್ರು. ಹೀಗಾಗಿ ಬ್ರಿಟಿಷರು ಕಠಿಣ ಶಿಕ್ಷೆಗೆ ಮುಂದಾಗುತ್ತಾರೆ. ಭಗತ್ ಸಿಂಗ್ ತಂದೆ ಬ್ರಿಟಿಷರಿಗೆ ಕ್ಷಮೆ ಕೇಳಿ ಪತ್ರ ಬರೆದಿದ್ರು. ಆದರೆ ಆ ಪತ್ರವನ್ನ ಭಗತ್ ಸಿಂಗ್ ತೀವ್ರವಾಗಿ ಖಂಡಿಸಿದ್ರು. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಪಟ್ಟು ಹಿಡಿದಿದ್ರು. ಮತ್ತೊಂದು ಕಡೆ ಗಾಂಧೀಜಿ ಮನಸ್ಸು ಮಾಡಿದ್ರೆ ಈ ಗಲ್ಲು ಶಿಕ್ಷೆಯನ್ನ ಖಂಡಿತವಾಗಿಯೂ ನಿಲ್ಲಿಸಬಹುದಿತ್ತು ಅನ್ನುವ ಮಾತಿದೆ. ಗಾಂಧೀಜಿ ಕೊನೆ ಕ್ಷಣದಲ್ಲಿ ಆ ಪ್ರಯತ್ನವನ್ನ ಮಾಡಿದ್ರು. ಗಲ್ಲು ಶಿಕ್ಷೆ ನೀಡುವ ದಿನ ಬೆಳಗ್ಗೆ ವೈಸ್ರಾಯ್ಗೆ ಒಂದು ಪತ್ರವನ್ನ ಬರೆದಿದ್ರು. ಆದರೆ ಅಲ್ಲಿಗೆ ಸಮಯ ಕಳೆದು ಹೋಗಿತ್ತು. ಅದೇನೇ ಇರಲಿ, ಇಬ್ಬರು ಹೋರಾಟಗಾರರ ಮಾರ್ಗ ಬೇರೆ ಬೇರೆ ಆದರೂ ಅವರಿಬ್ಬರಿಗೂ ದೇಶ ಸ್ವತಂತ್ರ್ಯ ಆಗಬೇಕು ಅನ್ನುವ ಗುರಿ ಇತ್ತು. ಇದರಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಗೊತ್ತಿಲ್ಲ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.